Hello students, welcome to Physics Pep Talk. Last video dalli previous year question paper alli iro problems na nanu solve madidde. ಆದರೆ ಈ ವರ್ಷ ರೆಡ್ಯೂಸ್ಡ್ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಈಸಿ ಆಗಿರೋ ಪ್ರಾಬ್ಲಮ್ಸ್ ಕೇಳಬಹುದು. ಫಾರ್ ವಿಚ್ ಐ ಹ್ಯಾವ್ taken few of the problems which I have solved in this video. Only 8 problems I have solved which covers the entire chapter, that is current electricity. So video na end tanka nodi, tumba easy, just substitution problems bega artha agate. So let's get started. First problem, electron moving in a beam of aperture 2 into 10 power minus 6 meter square. The total number of electrons moving through a perpendicular cross section per second is 6 into 10 power 16. What is the current density in the beam? ಅಂದರೆ ಅವರು ಕರೆಂಟ್ ಡೆನ್ಸಿಟಿ ಕೇಳ್ತಾ ಇದ್ದಾರೆ, ದಟ್ ಇಸ್ ಜೆ. ಅದನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅಂದರೆ ಎ ಬೀಮ್ ಆಫ್ ಅಪರ್ಚರ್ ಅಂತ ಕೊಟ್ಟಿದ್ದಾರಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಅಪರ್ಚರ್ ಅಂದರೆ ಸ್ಮಾಲ್ ಓಪನಿಂಗ್ ಅಂತ. ಇದು ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೀವು ನೋಡ್ಬೋದು ಅಪರ್ಚರ್ ಅನ್ನೋ ವರ್ಡನ್ನು. ನೆಕ್ಸ್ಟು ನೀವು ಈ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಓಪನಿಂಗಿಗೆ ಅಪರ್ಚರ್ ಅಂತಾರೆ, ಅಲ್ಲಿ ಇದನ್ನು ನೋಡ್ಬೋದು ಈ ಟರ್ಮ್ನ, ಅಪರ್ಚರ್ ಅನ್ನೋ ಟರ್ಮ್ನ. ದಿಸ್ ಇಸ್ ಕರೆಸ್ಪಾಂಡ್ ಟು ಎಲೆಕ್ಟ್ರಾನ್ ಬೀಮ್ ಅಂತ ಕರೆಸ್ಪಾಂಡ್ ಆದಾಗ ಐ ಕ್ಯಾನ್ ಕನ್ಸಿಡರ್ ದಟ್ ಅಪರ್ಚರ್ ಆ್ಯಸ್ ನಥಿಂಗ್ ಬಟ್ ದ ಏರಿಯಾ. ಸೊ ಏರಿಯಾ ಇಸ್ ನಥಿಂಗ್ ಬಟ್ 2 into 10 power minus 6 meter square ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಥ್ರೂ ಅ ಪರ್ಪೆಂಡಿಕ್ಯುಲರ್ ಕ್ರಾಸ್ ಸೆಕ್ಷನ್ ಪರ್ ಸೆಕೆಂಡ್ ಇಸ್ 6 into 10 power 16. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಇಸ್ ಸ್ಮಾಲ್ ಎನ್ ಕರೆಸ್ಪಾಂಡ್ಸ್ ಟು 6 into 10 power 16 ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಟೈಮ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರಲ್ಲ, 1 ಸೆಕೆಂಡ್ಗೆ ಇಷ್ಟು ಎಲೆಕ್ಟ್ರಾನ್ಸು ಈ ಏರಿಯಾಯಿಂದ ಪಾಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಜೆ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಐ ಹ್ಯಾವ್ ಟು ಫಸ್ಟ್ ಡಿಟರ್ಮೈನ್ ವಾಟ್ ಈಸ್ ಐ, ಕರೆಂಟ್ನ ಫಸ್ಟ್ ಡಿಟರ್ಮೈನ್ ಮಾಡಿಕೊಳ್ಬೇಕು ಆಯಿತಾ. ಕರೆಂಟ್ಗೆ ನನಗೆ ಈಕ್ವೇಷನ್ ಗೊತ್ತು. ಬೇಸಿಕ್ ಡೆಫಿನೇಷನ್ ಆಫ್ ಕರೆಂಟ್ ಇಸ್ ಚಾರ್ಜ್ ದಟ್ ಇಸ್ ಪಾಸಿಂಗ್ ಇನ್ ಟೈಮ್ ಟಿ ಸೆಕೆಂಡ್ ಅಂತ ನನಗೆ ಗೊತ್ತು. ದಿಸ್ ಇಸ್ ದ ಫಾರ್ಮುಲಾ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಆದರೆ ಇಲ್ಲಿ ಚಾರ್ಜ್ ಎಷ್ಟು ಇದೆ ಅಂತಲೇ ನನಗೆ ಗೊತ್ತಿಲ್ಲ. I know that the number of electrons that are moving is 6 into 10 power 16 electrons are moving through a cross sectional area in time 1 second anta gottu. This is the number of electrons. This number into the charge of each electrons gives me the total charge. So Q is equal to N into E. So what is the value of N? It is 6 into 10 power 16 into charge of electron ಎಷ್ಟಿರುತ್ತೆ, 1.6 into 10 power minus 19 ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಇದು ಅಲ್ವಾ. ಸೊ ದಿಸ್ ಟರ್ನ್ಸ್ ಔಟ್ ಟು ಬಿ 9.6 into 10 power minus 3 ಕೂಲಂಬ್. ಸೊ ನನಗೆ ಚಾರ್ಜು ಗೊತ್ತಾಯಿತು. ಫ್ರಮ್ ದಿಸ್ ಐ ಕ್ಯಾನ್ ಡಿಟರ್ಮೈನ್ ವಾಟ್ ಇಸ್ ಕರೆಂಟ್, ರೈಟ್. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಸೊ ಕ್ಯೂ ವ್ಯಾಲ್ಯೂ ಏನಿದೆ, 9.6 into 10 power minus 3 by time ಎಷ್ಟಿದೆ, it is 1 second, so 1. So the current value is also 9.6 into 10 power minus 3 ಯೂನಿಟ್ ಏನಾಗುತ್ತೆ ಇದಕ್ಕೆ, ಆಂಪಿಯರ್ಸ್. ಸೊ ಇಷ್ಟು ಆಂಪಿಯರ್ ಕರೆಂಟ್ ಅಂತ ನನಗೆ ಗೊತ್ತಾಯಿತು. ಇವಾಗ ಕಂಡುಹಿಡಿಬೇಕಾಗಿರೋದು ಏನಂದರೆ ದ ಕರೆಂಟ್ ಡೆನ್ಸಿಟಿ ಜೆ. ಕರೆಂಟ್ ಡೆನ್ಸಿಟಿ ಅಂದರೆ ಏನು, ಕರೆಂಟ್ ಬೈ ಏರಿಯಾ ಗಿವ್ಸ್ ಮೀ ಕರೆಂಟ್ ಡೆನ್ಸಿಟಿ. ಸೊ ದಿಸ್ ಇಸ್ ನಥಿಂಗ್ ಬಟ್, ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂಸ್. J is equal to value of I ಏನಿದೆ, 9.6 into 10 power minus 3. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಡಿವೈಡೆಡ್ ಬೈ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 2 into 10 power minus 6 ಅಲ್ವಾ. ಸೊ ದ ವ್ಯಾಲ್ಯೂ ವಿಲ್ ಬಿ ಟರ್ನ್ಸ್ ಔಟ್ ಟು ಬಿ 4.8 into 10 power 3. ಯೂನಿಟ್ ಏನಾಗುತ್ತೆ, ನ್ಯೂಮರೇಟರಲ್ಲಿ ಕರೆಂಟ್, ಸೊ ಇಟ್ ಇಸ್ ಆಂಪಿಯರ್. ಡಿನಾಮಿನೇಟರಲ್ಲಿ area, so meter square, so ampere per meter square, and this is the required solution for this problem. Second question nodana. The number density of conduction electrons is 9.5 into 10 power 28 per meter cube. Calculate the time taken by an electron to drift from one end of the wire of 4 meters long to another end. The area of cross section of the wire is 1.8 into 10 power minus 6 meter square and carrying a current of 5 amperes.
ಫಸ್ಟು ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟು ಬರ್ಕೊಳ್ತೀನಿ. ಸೊ ನಂಬರ್ ಡೆನ್ಸಿಟಿ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕೊಟ್ಟಿದ್ದಾರೆ. ದಟ್ ಇಸ್ 9.5 ಇಂಟು 10^28 per meter cube ಅಷ್ಟು ಇದೆ ನಂಬರ್ ಆಫ್ ಎಲೆಕ್ಟ್ರಾನ್ಸು. ಸೊ ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್. ಅಂದರೆ ಈ ಥರ ಕಂಡಕ್ಟರ್ ಇದೆ, ಹ್ಯಾವಿಂಗ್ ಅ ನಂಬರ್ ಡೆನ್ಸಿಟಿ ಆಫ್ ದಿಸ್ ಮಚ್. ಒಂದು ಎಲೆಕ್ಟ್ರಾನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅವರು ಕೇಳಿದ್ದಾರೆ. ಓಕೆ, ಲೆಂತ್ ಆಫ್ ದ ಕಂಡಕ್ಟರ್ ಕೊಟ್ಟಿದ್ದಾರೆ. ದಟ್ ಇಸ್ ಎಲ್ ಇಸ್ ಈಕ್ವಲ್ ಟು 4 meters ಲಾಂಗ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟಿದೆ ಡಿಸ್ಟೆನ್ಸು? ದಟ್ ಇಸ್ 4 meters. ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಅಂದರೆ ಎ ಕೊಟ್ಟಿದ್ದಾರೆ. ದಟ್ ಇಸ್ 1.8 ಇಂಟು 10^-6 meter square ಇದೆ. ಆ್ಯಂಡ್ ಕರೆಂಟ್ ದಟ್ ಇಸ್ ಫ್ಲೋಯಿಂಗ್ ಐ ಕೊಟ್ಟಿದ್ದಾರೆ. ಐ ಈಸ್ ಈಕ್ವಲ್ ಟು ಎಷ್ಟೋ ಕೊಟ್ಟಿದ್ದಾರೆ? 5 amps ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ ಟು 5 amps. ಫಸ್ಟು ಡ್ರಿಫ್ಟ್ ವೆಲಾಸಿಟಿನ ನಾನು ಕಂಡುಹಿಡ್ಕೊಳ್ಬೇಕು. ಡ್ರಿಫ್ಟ್ ವೆಲಾಸಿಟಿ ನನಗೆ ಗೊತ್ತಿಲ್ಲ. ಡ್ರಿಫ್ಟ್ ವೆಲಾಸಿಟಿಗೆ ನನಗೆ ಗೊತ್ತಿರೋ ಈಕ್ವೇಷನ್ ಒಂದೇ. ದಟ್ ಇಸ್ ಐ ಈಸ್ ಈಕ್ವಲ್ ಟು NAE VD. From this I can write what is VD. VD is equal to I by NAE. ಅಲ್ವಾ? I ಅಂದರೆ ಏನು? ಕರೆಂಟು. ಇಟ್ ಇಸ್ ಗಿವನ್ ಆಸ್ 5 amperes. ರೈಟ್. ಸೊ ಎನ್ ವ್ಯಾಲ್ಯೂ ಗೊತ್ತು ನನಗೆ. ದಟ್ ಇಸ್ 9.5 ಇಂಟು 10^28. ಕರೆಕ್ಟ್. ಇಂಟು ಎ ಕ್ರಾಸ್ ಸೆಕ್ಷನಲ್ ಏರಿಯಾ. ದಟ್ ಇಸ್ 1.8 ಇಂಟು 10^-6 ಇಂಟು ಇ ಅಂದರೆ ಏನು? ದ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ಆ ವ್ಯಾಲ್ಯೂ ನಿಮಗೆ ಯಾವಾಗಲೂ ನೆನಪಿರಬೇಕು. ದಟ್ ಇಸ್ 1.6 ಇಂಟು 10^-19, 1.602 ಅಂತಲೂ ಬರೀಬಹುದು. ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ದಿಸ್ ವ್ಯಾಲ್ಯೂಸ್, ದ ಡ್ರಿಫ್ಟ್ ವೆಲಾಸಿಟಿ VD ಇಸ್ ಫೌಂಡ್ ಔಟ್ ಟು ಬಿ 1.827 ಇಂಟು 10^-4 meter per second ಅಂತ ನನಗೆ ಬಂತು. ಡ್ರಿಫ್ಟ್ ವೆಲಾಸಿಟಿ ಅವರು ಕೇಳಿಲ್ಲ, ಬಟ್ ಅವರು ಟೈಮ್ ಕೇಳಿದ್ದಾರೆ. ವಿ ನೋ ದ್ಯಾಟ್, ನಮಗೆ ಗೊತ್ತೋ ಗೊತ್ತಿಲ್ವೋ ಯಾವಾಗಲೂ ಬರಿಬೇಕು ದಟ್ ವಿ ನೋ ದಟ್ ಅಂತ. ಡ್ರಿಫ್ಟ್ ವೆಲಾಸಿಟಿ ಬೇಸಿಕ್ ಡೆಫಿನೇಷನ್ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಕರೆಕ್ಟ್. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟಿದೆ ಡಿಸ್ಟೆನ್ಸು? ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು 4 meters. ಯಾಕೆಂದರೆ ದಟ್ ಈಸ್ ಈಕ್ವಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್ ಅಲ್ವಾ? ಸೊ ಇಟ್ ಈಸ್ ನಥಿಂಗ್ ಬಟ್ 4 meters ಬೈ ಟೈಮ್ ಟೇಕನ್ನೇ ನಾನು ಕಂಡುಹಿಡಬೇಕಾಗಿದ್ದು. ಐ ವಿಲ್ ಕಾಲ್ ದಟ್ ಅಸ್ ಟಿ. ಕರೆಕ್ಟ್. ಇವಾಗ ನನಗೆ ಡ್ರಿಫ್ಟ್ ವೆಲಾಸಿಟಿ ಗೊತ್ತು. ದಟ್ ಇಸ್ 1.827 ಇಂಟು 10^-4 ಇಸ್ ಈಕ್ವಲ್ ಟು 4/t. ನನಗೆ ವ್ಯಾಲ್ಯೂ ಆಫ್ ಟಿ ಗೊತ್ತಾಗಬೇಕು. ಟಿ ಈಸ್ ಈಕ್ವಲ್ ಟು 4/1.827 into 10^-4, and this turns out to be 21.88 into 10^3 into 10^3 seconds. So for an electron to travel a distance of 4 meter ಅಥವಾ one end of the conductor ಇಂದ ಇನ್ನೊಂದು ಎಂಡ್ಗೆ ಹೋಗೋದಕ್ಕೆ it takes 21.88 into 10^3 seconds. And this is the required solution for this problem. Third problem ನೋಡೋಣ. The potential difference of 200 volt is maintained across a conductor of resistance 20 ohms. Calculate the number of electrons flowing through the conductor in 1 second. First ಏನೇನು ಕೊಟ್ಟಿದ್ದಾರೆ ಅಂತ ನಾನು ಬರ್ಕೊಳ್ತೀನಿ. They have given that they have maintained a potential of 200 volts across a resistor of resistance 20 ohm. Now I have to determine what is the number of electrons that is flowing through the conductor per second. ಇಷ್ಟು ಕೊಟ್ಟಿದ್ದಾರೆ ಅಲ್ವಾ? ಫಸ್ಟು ವ್ಯಾಲ್ಯೂ ಆಫ್ ಐನ ಕಂಡುಹಿಡ್ಕೊಳ್ತೀನಿ. ವಿ ನೋ ದಟ್ ಐ ಈಸ್ ಈಕ್ವಲ್ ಟು V/R. ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಎಷ್ಟು ಕೊಟ್ಟಿದ್ದಾರೆ? 200 ಬೈ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 20 ohms. So 20/2 becomes the current that is flowing through this resistor is 10 amps. ನನಗೆ ಕರೆಂಟ್ ಥ್ರೂ ದ ರೆಸಿಸ್ಟರ್ ನನಗೆ ಗೊತ್ತಾಯಿತು. Now I have to use the basic formula of current, that is I is equal to Q/T. Q ಅಂದರೆ ಏನು? ಚಾರ್ಜ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್ ಇನ್ ಟೈಮ್ t seconds. ಚಾರ್ಜ್ನ ಇನ್ನೂ ಒಂಥರ ಬರೀಬೋದು. ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್
that is passing through the resistor in 1 second into charge of each electron. This is the charge that is flowing through the unit area of the resistor in time t second. So adana n into e, q na n into e anta barkondidini, divided by e. Always remember the charge of the electron athwa basic unit of charge na always you have to remember into 10 power minus 19 coulombs anda you have to remember this. Okay, I will substitute this value. So I ನನಗೆ ಗೊತ್ತು, that is 10 amperes. 10 is equal to n ನಾನು ಗೊತ್ತು ಕಂಡುಹಿಡ್ಕೊಳ್ಬೇಕಾಗಿರೋದು into charge of each electron, that is 1.6 into 10 power minus 19 whole divided by t is 1 second ಅಂತ ಕೊಟ್ಟಿದ್ದಾರೆ. So this is 1. So cross multiply ಮಾಡ್ಕೋತೀನಿ. So the value of n is 10 divided by 1.6 into 10 power minus 19. So this turns out to be 6.25 into 10 power 19. This many number of electrons is passing through this resistor in time 1 second when 200 volts is applied across its ends. Fourth problem nodona. The resistance of the wire of length 0.6 meter and diameter 0.09 millimeter is 40 ohms. What is its specific resistivity? First ಏನೇನು ಕೊಟ್ಟಿದ್ದಾರೆ ಅಂತ ನಾನು ಬರ್ಕೊಳ್ತೀನಿ. They have given the length of the wire, it is 0.6 meters. ಮತ್ತೆ next ಏನು ಕೊಟ್ಟಿದ್ದಾರೆ, they have given the diameter of the wire, that is 0.09 millimeters. ಮಿಲಿಮೀಟರ್ ಇರೋದನ್ನು ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. 0.09 ಮಿಲಿಗೆ ಮೀಟರ್ಗೆ ಎಷ್ಟು ಡಿಫ್ರೆನ್ಸು, 10 ಪವರ್ ಮೈನಸ್ 3 ಮೀಟರ್ಸ್ ಅಲ್ವಾ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ ಈಕ್ವಲ್ ಟು 40 ohms and they are asking us to find the specific resistivity of this wire. ನನಗೆ ಗೊತ್ತಿರೋದು ಒಂದೇ ಫಾರ್ಮುಲಾ ರೆಸಿಸ್ಟೆನ್ಸ್ಗೆ, ದಟ್ ಇಸ್ ರೋ ಎಲ್ ಬೈ ಎ. ರೆಸಿಸ್ಟೆನ್ಸು ರೆಸಿಸ್ಟಿವಿಟಿ ಇರೋ ಒಂದೇ ಫಾರ್ಮುಲಾ ಅಂದರೆ ಇದೇ ಫಾರ್ಮುಲಾ. ಸೊ ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರೋ. ರೋ ಇಸ್ ಈಕ್ವಲ್ ಟು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆರ್ ಎ ಬೈ ಎಲ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಓನ್ಲಿ ಎಕ್ಸ್ಪ್ರೆಷನ್ ಅಲ್ವಾ. ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ, ಆದರೆ ಏರಿಯಾ ಕೊಟ್ಟಿಲ್ಲ. ಏರಿಯಾ ನಾನು ಕಂಡುಹಿಡ್ಕೊಳ್ಬೇಕು ಫಸ್ಟು. ವಿ ನೋ ದಟ್ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್, ರೈಟ್. ಆದರೆ ಇಲ್ಲಿ ವ್ಯಾಲ್ಯೂ ಆಫ್ ಆರ್ ಸಹಿತ ಕೊಟ್ಟಿಲ್ಲ, ಅವರು ಡಯಾಮೀಟರ್ ಕೊಟ್ಟಿದ್ದಾರೆ. ಆರ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ದ ಡಯಾಮೀಟರ್, ರೈಟ್. ಸೊ ಐ ವಿಲ್ ಯೂಸ್ ದಿಸ್ ಇನ್ ದಿಸ್ ಎಕ್ಸ್ಪ್ರೆಷನ್. ಎ ವಿಲ್ ಬಿ ಈಕ್ವಲ್ ಟು ಪೈ ಇಂಟು ಆರ್ ಜಾಗದಲ್ಲಿ ಡಿ ಬೈ ಟು ಅಂತ ಬರಿತೀನಿ, ಡಿ ಬೈ ಟು ಬಟ್ ಆರ್ ಸ್ಕ್ವೇರ್ ಇದೆ ಅಲ್ವಾ. ಸೊ ದ ವ್ಯಾಲ್ಯೂ ಆಫ್ ಎ ವಿಲ್ ಬಿ ಪೈನ 3.14 ಅಂತ ಬರ್ಕೋತೀನಿ ಇಂಟು ದ ವ್ಯಾಲ್ಯೂ ಆಫ್ ಡಿ ಎಷ್ಟಿದೆ, 0.09 into 10 power minus 3 by 2 the whole square. So this becomes 3.14 into 0.09 square is 0.045. 10 power minus 3 square becomes 10 power minus 6 divided by 2 square becomes 4. On substituting all these values, the value of the A cross-sectional area is found out to be 0.00636 into 10 power minus 6 meter square. ಇವಾಗ ನನಗೆ ವ್ಯಾಲ್ಯೂ ಆಫ್ ಎ ಗೊತ್ತು, ವ್ಯಾಲ್ಯೂ ಆಫ್ ಆರ್ ಗೊತ್ತು, ಮತ್ತು ವ್ಯಾಲ್ಯೂ ಆಫ್ ಎಲ್ ಗೊತ್ತು. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಆಲ್ ದ್ಯಾಟ್ ಇನ್ ದಿಸ್ ಈಕ್ವೇಷನ್. ಸೊ ರೋ ವಿಲ್ ಬಿ ಈಕ್ವಲ್ ಟು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್, ಇಟ್ ಇಸ್ 40 into what is the value of A, it is 0.00636 into 10 power minus 6 whole divided by what is the value of L, it is 0.6. On substituting all these values, I get the expression as 0.424 into 10 power minus 6 ohm meters. Okay, this is the final answer. ಇದನ್ನ ಇದೇ ತರ ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಂಡ್ರೆ 1 2 3 ಐ ವಿಲ್ ಶಿಫ್ಟ್ 3 ಪಾಯಿಂಟ್ಸ್, 424 into 10 power minus 9 ohm meter ಆಗುತ್ತೆ. And this is the required solution for this problem. Fifth problem, a copper wire has a diameter of 0.5 millimeter and resistivity of 1.68 into 10 power minus 8 ohm meter. What will be the length of the wire to make its resistance 2 ohms? So first ಏನೇನು ಕೊಟ್ಟಿದ್ದಾರೆ ಅಂತ ನಾನು ಬರ್ಕೊಳ್ತೀನಿ. Given that
the wire of copper has a diameter of 0.5 millimeters. millimeterನ ಹಾಗೆ ಬರೆಯಂಗಿಲ್ಲ, ಮೀಟರಲ್ಲಿ ಕನ್ವರ್ಟ್ ಮಾಡಿ ಬರೀಬೇಕು. ದಟ್ ಇಸ್ ಇಂಟು 10⁻³ meters. ನೆಕ್ಸ್ಟ್ ರೆಸಿಸ್ಟಿವಿಟಿ ರೋ ಕೊಟ್ಟಿದ್ದಾರೆ, ದಟ್ ಇಸ್ 1.68 ಇಂಟು 10⁻8 ohm meters. And they have given the resistance R. R is equal to 2 ohms. ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಅದನ್ನು ನನಗೆ ರೇಡಿಯಸ್ ಅಲ್ಲಿ ಬರೀತೀನಿ. ದಟ್ ಇಸ್ R is equal to d/2. ಸೊ d ಎಷ್ಟಿದೆ ವ್ಯಾಲ್ಯೂ 0.5 ಇಂಟು 10⁻³ divided by 2, which is nothing but 0.25 into 10⁻³ meters. ವ್ಯಾಲ್ಯೂ ಆಫ್ R ಇಲ್ಲಿ ಡೈರೆಕ್ಟ್ ಆಗಿ ಕಂಡುಹಿಡ್ಕೊಂಡೆ ಫಸ್ಟೇ ನಾನು. ಸೊ ಇವಾಗ ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಏನು, R is equal to ρl/A. ಫಸ್ಟ್ ಏರಿಯಾ ಕಂಡುಹಿಡ್ಕೊಂಡ್ಬಿಡೋಣ. A is equal to πr², ರೈಟ್. ಸೊ ಪೈ ಇಂಟು ಆರ್ ವ್ಯಾಲ್ಯೂ ಏನಿದೆ 0.25 ಇಂಟು 10⁻³ ದ ಹೋಲ್ ಸ್ಕ್ವೇರ್. ಸೊ ಪೈ ವ್ಯಾಲ್ಯೂನ 3.14 ಅಂತ ಬರ್ಕೊಳ್ತೀನಿ ಇಂಟು 0.25 ಸ್ಕ್ವೇರ್, 0.25 into 10⁻³ square. When I substitute these values, the value of A is found out to be 0.1963 into 10⁻6 meter square. ಆಯ್ತಾ, 0.3 ಸ್ಕ್ವೇರ್ 10⁻6 ಹಾಗೆ ಬರ್ಕೊಂಡಿದ್ದೀನಿ ನಾನು. ಬರೀ ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಂಡಿದ್ದೀನಿ ಆನ್ಸರ್. Now I know the value of A, I know the value of R, I know the value of rho. All I have to know is the value of L, right? So ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೇನೆ, which implies the value of L will be R into A by rho. So R value ಎಷ್ಟು ಕೊಟ್ಟಿದ್ದಾರೆ 2. Cross sectional area is 0.1963 into 10⁻6 divided by rho value ಎಷ್ಟಿದೆ 1.68 into 10⁻8. On substituting these values, I will get the value as 0.2336 into 10⁻2 ಅಂತ ನನಗೆ ಬರುತ್ತೆ. ಯಾಕಂದರೆ 10⁻8 ನ್ಯೂಮರೇಟರ್ಗೆ ಹೋದರೆ 10⁻+8 ಆಗುತ್ತೆ. 10⁻+8 into 10⁻6 becomes 10⁻+2. ಸೊ ಇವಾಗ ಎರಡು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿಕೊಂಡ್ರೆ 23.36 meters. So this is the length of the wire which has a resistance of 2 ohm and which has a specific resistivity of 1.68 into 10⁻8 ohm meter, and this is the required solution for this problem. Problem number 6. A battery of EMF 10 volts and internal resistance 3 ohm is connected to a resistor. If the current in the circuit is 0.5 amperes, what is the resistance of the resistor? What is the terminal potential of the battery when the circuit is closed? First ಏನೇನು ಕೊಟ್ಟಿದ್ದಾರೆ ಅಂತ ನಾನು ಬರ್ಕೊಳ್ತೀನಿ. They have given that they have a battery of EMF 10 volts and internal resistance 3 ohms ಅಂತ ಕೊಟ್ಟಿದ್ದಾರೆ. And the current through this circuit is 0.5 amperes. They are asking us to determine the resistance, the external resistor that they have used. ಸೊ ನನಗೆ ಗೊತ್ತಿರೋ ಫಾರ್ಮುಲಾ ಒಂದೇ, ದಟ್ ಇಸ್ I is equal to E/R+R. ಇಲ್ಲಿ ನನಗೆ E ವ್ಯಾಲ್ಯೂ ಗೊತ್ತು, R ವ್ಯಾಲ್ಯೂ ಗೊತ್ತಿಲ್ಲ, ಸ್ಮಾಲ್ r ಗೊತ್ತು, I ಗೊತ್ತು. ಸೊ ವಿಚ್ ಇಂಪ್ಲೈಸ್ I ಜಾಗದಲ್ಲಿ ಇಟ್ ಇಸ್ 0.5, ಕರೆಕ್ಟ್, ಇಸ್ ಈಕ್ವಲ್ ಟು E ಅಂದರೆ 10 volts, R ವ್ಯಾಲ್ಯೂ ಕೊಟ್ಟಿಲ್ಲ, ಪ್ಲಸ್ ಸ್ಮಾಲ್ r is 3, ಕರೆಕ್ಟ್. ಸೊ 0.5 ಇಂಟು R ಪ್ಲಸ್ 3 is equal to 10. just cross multiply ಮಾಡ್ಕೊಂಡೆ ಅಷ್ಟೇ. 0.5 R plus 3 into 0.5 that is 1.5 ಆಗುತ್ತೆ, is equal to 10, correct. 0.5 R is equal to 10 minus 1.5. this will be equal to 8.5, correct. so value of R ಏನು resistor, external resistor, that is 8.5 by 0.5. this is nothing but 17 ohms ಅಂತ ನನಗೆ ಆನ್ಸರು ಬರುತ್ತೆ. ದ ಎಕ್ಸ್ಟರ್ನಲ್ ರೆಸಿಸ್ಟರ್ ವ್ಯಾಲ್ಯೂ ಎಷ್ಟು 17 ohm ರೆಸಿಸ್ಟರ್ನ ಅವರು ಯೂಸ್ ಮಾಡಿದ್ದಾರೆ ಸರ್ಕ್ಯೂಟಲ್ಲಿ, ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ರಿಕ್ವೈರ್ಡ್ ಆನ್ಸರ್. ನೆಕ್ಸ್ಟ್ ಏನು ಕೇಳಿದ್ದಾರೆ, ವಾಟ್ ಇಸ್ ದ ಟರ್ಮಿನಲ್ ವೋಲ್ಟೇಜ್ ಆಫ್ ದ ಬ್ಯಾಟ್ರಿ. ಟರ್ಮಿನಲ್ ವೋಲ್ಟೇಜ್ ಅಂದರೆ ಇವಾಗ ನೋಡಿ, ಇದು ಎಕ್ಸ್ಟರ್ನಲ್ ರೆಸಿಸ್ಟರ್ ದಟ್ ದೇ ಹ್ಯಾವ್ ಯೂಸ್ಡ್ 17 ohmsನ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ ಆಫ್ EMF 10 volts. EMF 10 volts ಇದೆ with the internal resistance of
3 ohms. So a current of 0.5 amperes is flowing in this. ಇಷ್ಟು ಗೊತ್ತಾಯ್ತು ನನಗೆ. ಇವಾಗ ಟರ್ಮಿನಲ್ ವೋಲ್ಟೇಜ್ ಅಂದರೆ ದ ವೋಲ್ಟೇಜ್ ಅಕ್ರಾಸ್ ದಿಸ್ ರೆಸಿಸ್ಟರ್ is called as the terminal voltage. Voltage across this resistor terminal voltage and the correct illa andre closed circuit alli iddaga what is the voltage across the two terminals of the battery andru onde aita idikke ಎರಡು ಫಾರ್ಮುಲಾ ಯೂಸ್ ಮಾಡಬಹುದು. I can use basic ohms law. So ಇಲ್ಲಿ R ಗೊತ್ತು ನನಗೆ, what is the current that is flowing through this resistor I ಗೊತ್ತು. So voltage V is equal to IR ಅಂತ ನಾನು ಯೂಸ್ ಮಾಡಬಹುದು. From this I can write what is the value of I? It is 0.5 amperes which is given. Right, what is the value of R? ಇವಾಗಷ್ಟೇ ಕಂಡುಹಿಡಿದ್ವಿ, that is 17. 17 into 0.5 gives me 8.5 volts. ಇದು ಶಾರ್ಟ್ಕಟ್, ಇದು ಶಾರ್ಟ್ಕಟ್ಟಲ್ಲಿ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಅಲ್ವಾ. ಇನ್ ಕೇಸ್ ನಿಮಗೆ ಈ ಫಾರ್ಮುಲಾ ಗೊತ್ತಾಗಲೇ ಇಲ್ಲ ಶಾರ್ಟ್ಕಟ್, ಆವಾಗ ನಾನು ಇ ಎಮ್ ಎಫ್ ಬ್ಯಾಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ನಿಮಗೆ ಹೇಳಿದ್ದೆ, ದ ಎಕ್ಸ್ಪ್ರೆಷನ್ ಫಾರ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಇ ಆರ್ ಬೈ ಆರ್ ಪ್ಲಸ್ ಆರ್ ಅಂತ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ವಿ ಈಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ? 10. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? ಇಟ್ ಇಸ್ 17 ಬೈ ಕ್ಯಾಪಿಟಲ್ ಆರ್ ಇಸ್ 17 ಪ್ಲಸ್ ಸ್ಮಾಲ್ ಆರ್ ಇಸ್ 3. ದಿಸ್ ಬಿಕಮ್ಸ್ 10 into 17 by 20. 17 plus 3 is 20. So 1 by 2. 1 by 2 ಅಂದರೆ ಎಷ್ಟು? 0.5. 0.5 into 17. This is nothing but 8.5 volts. And this is the required solution for this problem. Seventh problem. This is based on a Wheatstone network. ಹಾಗಾಗಿ we will be using KVL and KCL in this problem. ಈ ವರ್ಷ ಸೀರೀಸ್ ರೆಸಿಸ್ಟೆನ್ಸು ಪ್ಯಾರಲಲ್ ರೆಸಿಸ್ಟೆನ್ಸು ಇಲ್ಲದೇ ಇರೋ ಕಾರಣ ದ ಪ್ರಾಬಬಿಲಿಟಿ ಆಫ್ ದಿಸ್ ಟೈಪ್ ಆಫ್ ಕ್ವಶನ್ ಇಸ್ ಹೈ. ಸೊ ಇದನ್ನು ಓದಿರೋದು ಯಾವುದಕ್ಕೂ ಒಳ್ಳೆಯದು. ಸೇಫರ್ ಸೈಡಲ್ಲಿ ಈ ಥರದ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ರೆಸಿಸ್ಟರ್ 1 ohm, 2 ohm, 1 ohm and 2 ohm are connected in cyclic order in a Wheatstone network. The resistance of the galvanometer is 10 ohm. The EMF of the cell is 2 volt and its internal resistance is negligible. What is the current through the galvanometer? So ಒಂದು Wheatstone network ಬರೆದಿದ್ದೀನಿ ನಾನು. They have given that the order of the resistors is 1 ohm, 2 ohm, 1 ohm and 2 ohm in the cyclic order. ಮತ್ತು ಗ್ಯಾಲ್ವನೋಮೀಟರ್ಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕೊಟ್ಟಿದ್ದಾರೆ, 10 ohms ಇದೆ. And this circuit is connected to a battery of EMF 2 volts ಅಂತ ಕೊಟ್ಟಿದ್ದಾರೆ. ವಿತ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಸ್ಮಾಲ್ ಆರ್ ವ್ಯಾಲ್ಯೂ 0 ಇರುತ್ತೆ. ಆಸ್ ಎ ರಿಸಲ್ಟ್ ದಿಸ್ ಸರ್ಕ್ಯೂಟ್ ವಿಲ್ ಬಿ ಡ್ರಾಯಿಂಗ್ ಅ ಕರೆಂಟ್ ಐ ಅಲ್ವಾ, ವಾಪಸ್ ಐ ಎ ಬರ್ತಾ ಇರುತ್ತೆ. ಐ ವಿಲ್ ಕಾಲ್ ದಿಸ್ ಆಸ್ ಜಂಕ್ಷನ್ ಎ, ಬಿ, ಸಿ, ಡಿ ಆ್ಯಂಡ್ ದಿಸ್ ಆಸ್ ದ ಜಂಕ್ಷನ್ ಇ. ಓಕೆ, I will consider that a current I1 is flowing through 1 ohm resistor. So illu I1 ne hogta irutte. I'll consider a current I2 is flowing in 2 ohm resistor. So this will be I2. I'll consider IG is flowing through the galvanometer. So this becomes IG. So I will consider this as illi I1 illig bandu IG illig hogta idare. The current through 2 ohm resistor will be I1 minus IG. Okay, similarly I2 is entering, IG is entering, so the current through 1 ohm resistor is I2 plus IG. Okay, first I will consider the direction of the loop clockwise. idukku clockwise antane consider ಮಾಡ್ತೀನಿ. First thing, apply KVL for the loop A B. This is B alva, this is B, A B DA, AB DA ಗೆ ನಾನು KVL ಅಪ್ಲೈ ಮಾಡ್ತಾ ಇದ್ದೀನಿ. ಸಿ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ದ ಲೂಪ್ ಎರಡೂ ನಾನು ಕನ್ಸಿಡರ್ ಮಾಡಿಬಿಟ್ಟೆ ಸೈನ್ನ ನಾನು ಬರೆಯೋದು. ಸೊ ಡೈರೆಕ್ಷನ್ ಆಫ್ ಲೂಪ್ ಇಸ್ ಕ್ಲಾಕ್ ವೈಸ್, ಸೊ ಈ ಡೈರೆಕ್ಷನಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ಸೇಮ್, ಸೊ ನೆಗೆಟಿವ್. ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿಸ್ ರೆಸಿಸ್ಟರ್ ಇಸ್ V is equal to IR. Here the current is I1, resistance is 1 ohm. Similarly, through the galvanometer, direction of the loop is clockwise and direction of current is same, so it is negative. Current is IG and the resistance is 10 ohms. Similarly, the voltage drop across this resistor, direction of loop and current is opposite, so it should be considered as positive. Positive, V is equal to IR. Here the current is I2, R is 2 ohms, which is equal to 0. So this becomes minus I1
ಮೈನಸ್ ಪ್ಲಸ್ 2i2. ನಾನು ಇದನ್ನು ಆರ್ಡರ್ ಚೇಂಜ್ ಮಾಡ್ಕೊಂಡು ಬರಿತಾ ಇದ್ದೀನಿ ಅಷ್ಟೇ. ಮೈನಸ್ 10ig is equal to 0. I will call this as equation 1. Okay. Now I will apply KVL for the loop. Second loop ಗೆ apply ಮಾಡ್ತೀನಿ BCDB. That is BCDB. So direction of loop clockwise, IG ulta ಇದೆ, so that should be considered as plus IG into 10. This is the voltage drop across the galvanometer, and direction of current and direction of loop is same, so voltage drop across this 2 ohm resistor should be considered as negative. V is equal to IR. What is I? That is I1 minus IG into what is the value of resistance? Is this 2 ohms. Similarly, resistor across voltage bariyadadre direction of loop current to opposite irodrinda that should be considered as positive. V is equal to IR. IG plus I2 into the value of resistance is 1. This will be equal to 0. So idunu nanu simplify barkotini. 10IG minus 2I1 minus into minus becomes plus 2IG plus IG plus I2 is equal to 0. First I1 term na barkotini minus 2I1, ಮತ್ತೆ ನೆಕ್ಸ್ಟ್ I2 ಟರ್ಮ್ನ ಬರ್ಕೋತೀನಿ I2 ಪ್ಲಸ್ 10IG plus 2IG plus IG becomes 13IG. This is equal to 0 and I will call this as equation number 2. Okay, now what I will consider is I will consider the bigger loop. Complete circuit ನೇ ಒಂದು ಲೂಪ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. Apply KVL for the loop. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ A B C E ಮತ್ತೆ A. ಸೊ A B C E A. ಓಕೆ, ಇವಾಗ ಏನಾಗುತ್ತೆ ಅಂದರೆ ಸಿ ಡೈರೆಕ್ಷನ್ ಆಫ್ ದ ಲೂಪು ಮತ್ತು ಡೈರೆಕ್ಷನ್ ಆಫ್ ಕರೆಂಟ್ ಸೇಮ್ ಇರೋದ್ರಿಂದ ಮೈನಸ್ I1 ಇಂಟು 1 ಓಮ್. ಸೊ ಸಿಮಿಲರ್ಲಿ ಡೈರೆಕ್ಷನ್ ಆಫ್ ಕರೆಂಟು ಲೂಪು ಸೇಮ್ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ನೆಗೆಟಿವ್. ಸೊ ಮೈನಸ್ I1 ಮೈನಸ್ IG ಬ್ರ್ಯಾಕೆಟಲ್ಲಿ ಇಂಟು ದ ರೆಸಿಸ್ಟೆನ್ಸ್ ಇಸ್ 2 ಓಮ್. ಮತ್ತು ಬ್ಯಾಟ್ರಿ ಸೈಡಿಗೆ ಬಂದೆ ಇವಾಗ. ಸೊ ಇಲ್ಲಾಯಿತು ನೆಕ್ಸ್ಟ್ ಇಲ್ಲಿಗೆ ಬಂದೆ. ಸೊ ನೆಗೆಟಿವಿಂದ ಪಾಸಿಟಿವ್ ಹೋಗ್ತಾ ಇದ್ದೀವಿ. ಸೊ ದೇರ್ ಇಸ್ ಎ ರೈಸ್ ಇನ್ ಪೊಟೆನ್ಷಿಯಲ್, ಸೊ ದಟ್ ದ EMF ಶುಡ್ ಬಿ ಕನ್ಸಿಡರ್ ಆಸ್ ಪಾಸಿಟಿವ್. ದಿಸ್ ಇಸ್ ಈಕ್ವಲ್ ಟು 0 ಅಲ್ವಾ. ಇವಾಗ ಇದನ್ನು ಸಿಂಪ್ಲಿಫೈಡ್ ಮಾಡಿ ಬರ್ಕೋತೀನಿ. ಮೈನಸ್ I1 ಮೈನಸ್ 2I1 ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 2IG ಪ್ಲಸ್ 2 ಇಸ್ ಈಕ್ವಲ್ ಟು 0. ಓಕೆ, ಸೊ ಮೈನಸ್ I1 ಮೈನಸ್ 2I1 becomes minus 3I1 ಪ್ಲಸ್ 2IG. ಈ ಪ್ಲಸ್ 2ನ RHSಗೆ ಹಾಕೊಂಡ್ರೆ ಮೈನಸ್ 2. ದಿಸ್ ಇಸ್ ಈಕ್ವೇಷನ್ 3. ನನಗೆ 3 ಈಕ್ವೇಷನ್ ಬೇಕಾಗಿತ್ತು, 3 ಈಕ್ವೇಷನ್ ಬರ್ದಾಯಿತು. ನಾ ಐ ಹ್ಯಾವ್ ಟು ಸಾಲ್ವ್ ಈಕ್ವೇಷನ್ 1 and 2. ಸಾಲ್ವಿಂಗ್ ಈಕ್ವೇಷನ್ 1 and 2. ಸೊ ಈಕ್ವೇಷನ್ 1ನ ಆ್ಯಸ್ ಇಟ್ ಇಸ್ ಬರ್ಕೋತೀನಿ. ಮೈನಸ್ I1 ಪ್ಲಸ್ 2I2 ಮೈನಸ್ 10IG ಇಸ್ ಈಕ್ವಲ್ ಟು 0. ನೋಡಿ, ನಮಗೆ ಔಟರ್ ಸರ್ಕಲ್ನ ಔಟರ್ ಲೂಪ್ನ ಕನ್ಸಿಡರ್ ಮಾಡೋದ್ರಿಂದ ವ್ಯಾಲ್ಯೂ ಆಫ್ I2 ಇಸ್ ಆಫ್ ನೋ ಯೂಸ್ ಫಾರ್ ಮೀ. ಸೊ ಈಕ್ವೇಷನ್ 1 and 2ಲಿ ನಾನು I2ನ ಎಲಿಮಿನೇಟ್ ಮಾಡೋ ಥರ ಸಾಲ್ವ್ ಮಾಡ್ಕೋತೀನಿ, ಆಯಿತಾ. ದಟ್ ವಿಲ್ ಬಿ ಅ ಈಸಿಯರ್ ಕೇಸ್ ಫಾರ್ ಮಿ. ಸೊ ಈಕ್ವೇಷನ್ 2ಗೆ I2 ಕ್ಯಾನ್ಸಲ್ ಆಗಬೇಕು. ಇಲ್ಲಿ 2I2 ಇದೆ, ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ಈಕ್ವೇಷನ್ 2/2. ಈಕ್ವೇಷನ್ 2/2ನ 2 ಇಂದ ಮಲ್ಟಿಪ್ಲೈ ಮಾಡಿ ಬರ್ಕೋತೀನಿ. ಸೊ 2 2s ಮೈನಸ್ 4I1 ಆಗುತ್ತೆ. ಪ್ಲಸ್ I2 ಇಂಟು 2 ಬಿಕಮ್ಸ್ 2I2 ಪ್ಲಸ್ 13 ಇದೆ. 13 ಇಂಟು 2 ಬಿಕಮ್ಸ್ 26IG. ದಿಸ್ ವಿಲ್ ಬಿ ಈಕ್ವಲ್ ಟು 0. ಸಾಲ್ವ್ ಮಾಡೋದಕ್ಕೆ ನಾನು ಸೈನ್ ಚೇಂಜ್ ಮಾಡ್ಕೊಂಡು ಬರಿತೀನಿ. ಮೈನಸ್ ಪ್ಲಸ್ ಮೈನಸ್ ಮೈನಸ್. ಸೊ ಸೆಕೆಂಡ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ I1 ಪ್ಲಸ್ 4I1 ಬಿಕಮ್ಸ್ ಪ್ಲಸ್ 3I1. ಮೈನಸ್ 10IG ಮೈನಸ್ 26IG becomes minus 36IG. This is equal to 0. I will call this as equation number 4. Okay, so now I will solving equation 3 and 4 alva. It solve ಮಾಡೋದು ಈಸಿ ನಮಗೆ. ಸೊ equation 3 as it is ಹಂಗೆ ಬರ್ಕೋತೀನಿ. ಮೈನಸ್ 3I1 ಪ್ಲಸ್ 2IG is equal to minus 2 ಅಂತ ಹಂಗೆ ಇದೆ. ಸೊ ಇಲ್ಲೇನಿದೆ equation 4 3I1 minus 36IG is equal to 0 ಅಂತಿದೆ. ಸೊ ಇದನ್ನ ಆ್ಯಸ್ ಇಟ್ ಇಸ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ದಿಸ್ ಗೆಟ್ಸ್ ಕ್ಯಾನ್ಸಲ್ಡ್ ಔಟ್.
plus 2 Ig minus 36 Ig becomes minus 34 Ig. RHS ಅಲ್ಲಿ minus 2 plus 0 is minus 2. So the value of Ig is, cross multiply ಮಾಡ್ಕೊಳ್ಳಿ, minus 2 by minus 34. This is nothing but 1 by 17. So the current through the galvanometer in this Wheatstone network is 1 by 17 gives me 0.05882 amperes. So this is the required solution for this problem. ಈ ಥರ ಪ್ರಾಬ್ಲಮ್ಮು ಈ ವರ್ಷ, ಅಟ್ಲೀಸ್ಟ್ ಈ ವರ್ಷ ತುಂಬಾ ಇಂಪಾರ್ಟೆಂಟು ಆಯಿತಾ. ಸೊ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. Problem number 8, and this problem is based on meter bridge. Two resistors 2 ohm and 3 ohm are connected to the left gap of a meter bridge in turn. ಅಂದ್ರೆ ಲೆಫ್ಟ್ ಗ್ಯಾಪ್ ಆಫ್ ದ ಮೀಟರ್ ಬ್ರಿಡ್ಜ್ ಅಲ್ಲಿ ಫಸ್ಟ್ ಸತಿ 2 ohm ರೆಸಿಸ್ಟರ್ನ ಯೂಸ್ ಮಾಡ್ತಾರೆ, ಸೆಕೆಂಡ್ ಟ್ರಯಲ್ಗೆ 3 ohm ರೆಸಿಸ್ಟರ್ನ ಯೂಸ್ ಮಾಡ್ತಾರೆ. ಸೊ ರೈಟ್ ಸೈಡ್ ಏನಿದೆ ಅಂದರೆ ಎ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಆಫ್ 4 ohm ಇಸ್ ಕನೆಕ್ಟೆಡ್ ಟು ದ ರೈಟ್ ಗ್ಯಾಪ್. ಫೈಂಡ್ ದ ಬ್ಯಾಲೆನ್ಸಿಂಗ್ ಲೆಂತ್. ನಾನಿಲ್ಲಿ ಬ್ಯಾಲೆನ್ಸಿಂಗ್ ಲೆಂತನ್ನು ಕಂಡುಹಿಡ್ಕೊಳ್ಬೇಕು. ಓಕೆ, ನಾನು ಒಂದು ಈಕ್ವೇಷನ್ನ ಡಿರೈವ್ ಮಾಡಿದರೆ ದಟ್ ಇಸ್ ಎಸ್ ಇಸ್ ಈಕ್ವಲ್ ಟು ಆರ್ ಇಂಟು 100 ಮೈನಸ್ ಎಲ್ ಬೈ ಎಲ್ ಅಂತ ಒಂದು ಈಕ್ವೇಷನ್ನು, ವೇರ್ ಆರ್ ಇಸ್ ದ ರೆಸಿಸ್ಟೆನ್ಸ್ ದಟ್ ಇಸ್ ಕನೆಕ್ಟೆಡ್ ಇನ್ ದ ಲೆಫ್ಟ್ ಗ್ಯಾಪ್ ಆ್ಯಂಡ್ ಎಸ್ ಇಸ್ ದ ರೆಸಿಸ್ಟೆನ್ಸ್, ಅನ್ನೋನ್ ರೆಸಿಸ್ಟೆನ್ಸ್. ಆ್ಯಕ್ಚುಲಿ ಇದು ಲೆಕ್ಕದ ಪ್ರಕಾರ ನಾವು ಡಿರೈವ್ ಮಾಡಿರೋ ಫಾರ್ಮುಲಾದಲ್ಲಿ ದಿಸ್ ವಾಸ್ ಕನೆಕ್ಟೆಡ್ ಇನ್ ದ ರೈಟ್ ಗ್ಯಾಪ್. ಆದರೆ ಇಲ್ಲಿ ರೈಟ್ ಗ್ಯಾಪಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಆಫ್ 4 ohmನ ಕನೆಕ್ಟ್ ಮಾಡಿದ್ದಾರೆ. ಲೆಫ್ಟ್ ಸೈಡು ಫಸ್ಟ್ ಟ್ರಯಲ್ಗೆ 2 ohmನ ಆ್ಯಂಡ್ ಸೆಕೆಂಡ್ ಟ್ರಯಲ್ಗೆ 3 ohmನ ಕನೆಕ್ಟ್ ಮಾಡಿದ್ದಾರೆ. ಇನ್ ಈಚ್ ಕೇಸ್ ದೇ ಆರ್ ಆಸ್ಕಿಂಗ್ ದ ಬ್ಯಾಲೆನ್ಸಿಂಗ್ ಲೆಂತ್. ಸೊ ಐ ವಿಲ್ ಕನ್ಸಿಡರ್ ಕೇಸ್ 1. ಫಸ್ಟ್ ಕೇಸ್, ವೆನ್ ದ ವ್ಯಾಲ್ಯೂ ಆಫ್ ಆರ್ ಎಸ್ 2 ohm ಆ್ಯಂಡ್ ಎಸ್ ಎಸ್ ಫಿಕ್ಸ್ಡ್ ದಟ್ ಇಸ್ 4 ohm. ಇವಾಗ ಬ್ಯಾಲೆನ್ಸಿಂಗ್ ಲೆಂತ್ ಏನಾಗುತ್ತೆ? ಬ್ಯಾಲೆನ್ಸಿಂಗ್ ಲೆಂತ್ ಫಾರ್ ದಿಸ್ ಕೇಸ್ ಎಲ್ ವಿಲ್ ಬಿ ಇನ್ ಸೆಂಟಿಮೀಟರ್ಸ್. 100 ಮೈನಸ್ ಎಲ್ ಅಂತಿದ್ರೆ ಸೆಂಟಿಮೀಟರ್ಸಲ್ಲಿ ಇರುತ್ತೆ ಆಯಿತಾ. ಸೆಂಟಿಮೀಟ್ರಿಗೂ ಮೀಟ್ರಿಗೂ ಕನ್ವರ್ಟ್ ಮಾಡಿ ಬೇಕಾದರೆ ಆನ್ಸರ್ ಬರಿಬೋದು, ನೋ ಪ್ರಾಬ್ಲಮ್. ಸೊ ಐ ವಿಲ್ ಯೂಸ್ ದಿಸ್ ಫಾರ್ಮುಲಾ ಹಿಯರ್. ನಾವು ವ್ಯಾಲ್ಯೂ ಆಫ್ ಎಸ್ ಎಷ್ಟಿದೆ? 4 ಇದೆ. ವ್ಯಾಲ್ಯೂ ಆಫ್ ಆರ್ ಎಷ್ಟಿದೆ? 2 ಇದೆ. ಸೊ 100 ಮೈನಸ್ ಎಲ್ ಬೈ ಎಲ್, ದಿಸ್ ಇಂಪ್ಲೈಸ್, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ ಎಲ್ಲನ್ನು, 4L will be equal to 2 into 100 is 200 minus 2 into L, that is 2L. So 2L na LHS ಹಾಕೋತೀನಿ. 4L plus 2L is equal to 200. So 6L is equal to 200 and the value of L is 200 by 6. This turns out to be 33.33 centimeters ಅಂತ ಬಂತು. ಇವಾಗ ಅಥವಾ ಇದನ್ನು ಮೀಟ್ರಲ್ಲೇ ಬರೀಬೇಕು ಅಂತ ನಿಮಗೆ ಅನಿಸಿದ್ರೆ 0.333 meters. So this is the solution for part A. Part B ಏನಂತ ಕೊಟ್ಟಿದ್ದಾರೆ ಅಂದರೆ, now they will be replacing this 2 ohm resistor by 3 ohm resistor and the value of S will now still remain 4 ohms. S na 4 ohms ಇಟ್ಕೊಂಡಿರ್ತಾರೆ. Now they are asking the balancing length. So I will use this formula again. S is equal to 4, R is equal to 3, 100 minus L by L. So this implies that cross multiply ಮಾಡ್ಕೋತೀನಿ. 4L will be equal to 3 into 100 is 300 minus 3 into L is 3L. So 3L LHS ಬಂದರೆ 4L plus 3L will be equal to 300. So 7L is equal to 300. So L is equal to 300 by 7. So the value of the balancing length will be 42.9 centimeters. ಅಥವಾ we can also write it as 0.429 meters. Okay, this two are the required solution for this problem. ಈ ವರ್ಷ ರೆಡ್ಯೂಸ್ಡ್ ಸಿಲೆಬಸ್ ಆಗಿರೋದ್ರಿಂದ ಇಫ್ ದೇ ಆಸ್ಕ್ ಅ ಕ್ವಶನ್ ಬೇಸ್ಡ್ ಆನ್ ಪವರ್ ಡೆಸಿಪೇಟೆಡ್ ಬೈ ಎ ರೆಸಿಸ್ಟರ್ ಇನ್ ಅ ಸೆಲ್, ಅಂದರೆ ಸೆಲ್ ಇ ಎಮ್ ಎಫ್ ಆಫ್ ಎ ಬ್ಯಾಟ್ರಿಲಿ ಏನು ಕರೆಂಟ್ ಥ್ರೂ ದ ಸೆಲ್ ಇಸ್ ಗಿವನ್ ಬೈ ಐ ಇಸ್ ಈಕ್ವಲ್ ಟು ಇ ಬೈ capital R plus small r alva, where capital R is the resistance of the external resistor, small r is the resistance of internal resistance, E is the EMF of the battery and I is the current that is flowing in the circuit. ಈ ಥರ ಕ್ವಶನ್ ಇದ್ದಾಗ ಇಫ್ ದೇ ಆಸ್ಕ್ ದ ಪವರ್ ಡೆಸಿಪೇಟೆಡ್ ಬೈ ದ ಎಕ್ಸ್ಟರ್ನಲ್ ರೆಸಿಸ್ಟರ್ ಅಥವಾ ವಯರ್ ಏನೋ ಒಂದು ಯೂಸ್ ಮಾಡಿದ್ರಪ್ಪ, ಇನ್ ದಟ್ ಕೇಸ್ ಯೂಸ್ ದಿಸ್ ಫಾರ್ಮುಲಾ P is equal to I square R. ಆಯಿತಾ, ವೇರ್ ಐ ಇಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್, ಆರ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ದ ಎಸ್ ಐ ಯೂನಿಟ್ ಇಸ್ ವ್ಯಾಟ್. ಸೊ ಇದು ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್.
If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Allivargu, bye.